ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಾತೂರ ಗ್ರಾಮದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಎಸ್ಸಿ ಎಸ್ಟಿ ಹಾಗೂ ಅಲ್ಪಸಂಖ್ಯಾತರ ಸಂಘಟನೆಗಳ ವತಿಯಿಂದ ಕಾತೂರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸರಳ ಹಾಗೂ ಸ್ಟಾಫ್ ನರ್ಸ್ ಸುಮನಾ ಕೃಷ್ಣಗೌಡ ಅವರನ್ನ ಅದ್ದೂರಿಯಾಗಿ ಸನ್ಮಾನ ಮಾಡಲಾಗಿದೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘಟನೆಯ ಪದಾಧಿಕಾರಿಗಳು, ಕಾತೂರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಗೆ ಅಗತ್ಯ ಸೌಲಭ್ಯಗಳು ಲಭ್ಯವಿದ್ದು ಸಾರ್ವಜನಿಕರಿಗೆ ಇನ್ನಷ್ಟು ಉತ್ತಮ ಸೇವೆ ಒದಗಿಸಲು ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ವಿಶೇಷವಾಗಿ ಮಳೆಗಾಲದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಆಗಮಿಸುವ ಕಾರಣ ಈಗ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಸಿಬ್ಬಂದಿಯನ್ನ ಮುಂದುವರಿಸುವುದರ ಜೊತೆಗೆ ಹೊಸ ಸಿಬ್ಬಂದಿಯನ್ನ ನೇಮಕ ಮಾಡುವಂತೆ ತಾಲೂಕು ಆರೋಗ್ಯ ಇಲಾಖೆಗೆ ಮನವಿ ಮಾಡಿದ್ರು. ಕಾತೂರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯಾಧಿಕಾರಿಯನ್ನ ನೇಮಕ ಮಾಡಿರುವ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಸಂಘಟನೆಯ ವತಿಯಿಂದ ಅಭಿನಂದನೆ ಸಲ್ಲಿಸಲಾಗಿದೆ. ನನ್ನ ಹೆಸರು ಡಾಕ್ಟರ್ ಸರಳ ರೋಷಂತಪ್ಪ ಅಂತ. ಸೊ ನಾನು ಫಸ್ಟ್ ಟೈಮ್ ಕಾತೂರಲ್ಲಿ ಇವಾಗ ವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರದ್ದು ಕೋಆಪ್ರೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಆದಷ್ಟು ನಾನು ಎಲ್ಲ ಪೇಷಂಟ್ಸ್ಗಳಿಗೂ ನನ್ನಂತ ಆದಷ್ಟು ಸೇವೆಗಳನ್ನ ನಾನು ಮಾಡ್ಲಿಕ್ಕೆ ಬಯಸ್ತೀನಿ. ಸೊ ಹಾಗಂತ ಹೇಳಿಬಿಟ್ಟು ನೆಕ್ಸ್ಟ್ ಎಲ್ಲ ಪೇಷಂಟ್ಗಳು ನೀವು ಯಾವುದೇ ಊರವರಾಗಿರ್ಬೋದು ನಮ್ಮ ಹತ್ರ ಬಂದುಬಿಟ್ಟು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಂದುಬಿಟ್ಟು ಸೇವೆ ಪಡಿಬೋದು. ನಾವು ಯಾವುದೇ ನಿಸ್ವಾರ್ಥತೆ ಇಲ್ಲೇ ನಿಮ್ಮ ಹತ್ರ ಸೇವೆಯನ್ನು ಬಯಸ್ತೀವಿ, ನಿಮಗೆ ಸೇವೆಯನ್ನು ಕೊಡಲಿಕ್ಕೆ ನಾವು ಬಯಸ್ತೀವಿ. ಅದೇ ರೀತಿಯಾಗಿ ಹೆಚ್ಚು ಕಾಲ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ತಾಲೂಕು ಅಧಿಕಾರಿಗಳು ಗಮನ ಎತ್ಕೊಂಡು ಇಲ್ಲೇ ಕಾಯಂಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ಇಲ್ಲಿ ಬರುವಂಥ ಸೇವೆ ಮಾಡಲಿಕ್ಕೆ ಬರುವಂಥ ಎಲ್ಲ ನರ್ಸ್ಗಳಾಗಲಿ ವೈದ್ಯರಾಗಲಿ ಸ್ವಲ್ಪ ದಿವಸ ಆದರೂ ಕಾಯಂ ಮಾಡಿ ಇಲ್ಲಿ ಬರ್ತಕ್ಕಂಥ ಪೇಷಂಟ್ಗಳ ಗಮನದಲ್ಲಿರುವಂಥ ಈ ಅಕ್ಕಂದಿರು ಇವರೆಲ್ಲ ಗಮನದಲ್ಲಿರ್ತಾರೆ. ಇವರಲ್ಲಿ ಹೋದರೆ ನಾವು ಏನೋ ಒಂದು ಆರೋಗ್ಯ ಕಾಣ್ತೇವೆ ಅಂತ ಇರ್ತಾರೆ. ತಕ್ಷಣ ಅವರನ್ನು ಮತ್ತೆ ಬೇರೆ ಕಡೆ ವರ್ಗಾವಣೆ ಮಾಡೋದು, ಮತ್ತು ಗಲಿಬಿಲಿ ಉಂಟು ಮಾಡೋದು, ಈ ಥರ ಮೇಲಧಿಕಾರಿಗಳು ಮಾಡದೆ ಇವರನ್ನೇ ಕಾಯಂ ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಮೇಲಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಅದೇ ರೀತಿ ಇಲ್ಲಿ ಕಾತೂರು ಗ್ರಾಮದವರೆಲ್ಲರೂ ಇವತ್ತು ಈ ಮುನಗೋಡು ತಾಲೂಕಾ ಕಾತೂರು ಆರೋಗ್ಯ ಕೇಂದ್ರದಲ್ಲಿ ಬಂದು ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಸನ್ಮಾನ ಮಾಡಿದ್ದಾರೆ. ಇವತ್ತು ಅವರಲ್ಲಿ ಎರಡು ಮಾತುಗಳನ್ನು ಹೇಳಿಕೆ ಬಯಸ್ತಾರೆ. ನಮ್ಮ ಕಾತೂರು ಗ್ರಾಮದ ವಕೀಲರಾದಂಥ ಹೆಸರು ವಿನಾಯಕ್ ರಾಯ್ಕರ್ ಅವರಿಂದ ಎರಡು ಮಾತುಗಳು ಮುಂದುವರಿಯುವುದು. ಇವತ್ತು ಮೇಡಮ್ ಅವ್ರು ಬಂದಿದ್ದು ಒಳ್ಳೇದಾಯಿತು. ಫಸ್ಟ್ ಆಫ್ ಆಲ್ ಇಲ್ಲಿ ಕಾತೂರು ತಾಲೂಕು ನಮ್ಮದು ಊರೇನಿದೆ ಅಲ್ಲ, ಇಲ್ಲಿ ಆ್ಯಕ್ಚುಲಿ ಡಾಕ್ಟ್ರುಗಳು MBBS ಕಲ್ತವ್ರು ಯಾರೂ ಇಲ್ಲ. ಫಸ್ಟ್ ಆಫ್ ಆಲ್ ಮೊದಲಿಂದನೂ ಅದೇನು ಇಲ್ಲಿ ಹಾಸ್ಪಿಟ್ಲಿಗೆ ಬರ್ತಾರೆ, ಆದರೆ ಯಾರು ಇರ್ತಾರೆ ಯಾರಿಲ್ಲ ಅನ್ನೋದೇ ಸರಿಯಾಗಿ ಮಾಹಿತಿ ಜನರಿಗಿಲ್ಲ. ಅವರು ಇಲ್ಲಿ ಇರೋದು ಯಾವಾಗ ಹೋಗೋದು ಯಾವಾಗ ಅನ್ನೋದೇ ಜನರಿಗೆ ಮಾಹಿತಿ ಇಲ್ಲದೆ ಇದರಿಂದ ಇಲ್ಲಿ ಯಾರೂ ಬರ್ತಾನೆ ಇಲ್ಲ. ಹೆಚ್ಚಿನ ಚಿಕಿತ್ಸೆ ಎಲ್ಲೆಲ್ಲಿ ತೊಗೊಳ್ತಾ ಇದ್ದಾರೆ ಅಂದರೆ ಲೋಕಲಲ್ಲಿ ಯಾರು ಡಾಕ್ಟ್ರ್ ಇದ್ದಾರೆ ಅಂತ ಇದ್ದಾರೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಇಲ್ಲಿ ಡಾಕ್ಟ್ರ್ ಆದಂಥವ್ರು ಇಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತು ಇರ್ತೀರಾ, ಯಾವ ದಿನ ಇರ್ತೀರಾ ಅನ್ನೋದೊಂದು ಟೈಮ್ ಟೇಬಲನ್ನು ಇಲ್ಲಿ ಏನು ಹಳ್ಳಿಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಏನಾದರೂ ಮಾಹಿತಿ ಕೊಟ್ಟರೆ ಎಲ್ಲರೂ ಬರಲಿಕ್ಕೆ ಒಂದು ಸರಿಯಾಗುತ್ತೆ. ಮತ್ತು ಇಲ್ಲಿ ಬಂದಾಗ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಒಂದು ವೇಳೆ ನೀವು ಇರ್ತೀರೋ ಇಲ್ಲ ಕೇಳಬೇಕು ಅನ್ನೋದು ಮಾಹಿತಿ ಯಾರಿಗೂ ಇಲ್ಲ. ಆ ಮಾಹಿತಿನೂ ನೀವು ಸರಿಯಾಗಿ ಕೊಟ್ಟರೆ ಇಲ್ಲಿ ಪೇಷಂಟ್ ಬರೋರಿಗೆ ಒಂದು ದಾರಿ ಆಗುತ್ತೆ. ಇಲ್ಲವ್ರು ಎಷ್ಟೋ ಸರಿ ಪೇಷಂಟ್ ಏನು ಬರ್ತಾರೆ, ಇಲ್ಲಿ ಬರ್ತಾರೆ ಏನು ಇದ್ದಾರೋ ಇಲ್ಲ ಗೊತ್ತಿಲ್ಲ, ಮತ್ತು ಎಲ್ಲ ಹೋಗ್ಬೇಕು ಅರ್ಜೆಂಟಿಗೆ, ಆ ಥರ ಆಗ್ತಾಯಿದೆ. ಅದೊಂದು ನೀವು ಸವಲತ್ತು ನಿಮ್ಮ ಹತ್ರ ಏನಾದ್ರು ತೊಂದರೆ ಇದ್ದರೆ ಇಲ್ಲಿ ಮಾಧ್ಯಮದವ್ರಿಗೆ ಹೇಳ್ಕೊಳ್ಳಿ. ಅದನ್ನು ಯಾರಿಗೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ತಿಳಿಸ್ಬೇಕು, ತಿಳಿಸಿ ಆ ವ್ಯವಸ್ಥೆ ಮಾಡಲಿಕ್ಕೂ ಇವರಿಂದ ಹೆಲ್ಪ್ ಮಾಡಿಸ್ತೇವೆ. ಇನ್ನೂ ಏನು ಹೇಳಬೇಕಂದ್ರೆ ಇಲ್ಲಿ ಏನೇನು ನಿಮ್ಗೆ ಸವಲತ್ತಲ್ಲಿ ಏನಾದರೂ ಕೊರತೆ ಇದೆ ಅನ್ನೋದು ಏನಾದರೂ ಇದ್ದರೆ ಜನರಲ್ ಬೇಸಿಕ್ ಎಕ್ಸಾಂಪಲ್ ಹಾವು ಕಚ್ದವ್ನು ಬರ್ತಾನೆ, ಅವನಿಗೇನು ಪ್ರಿಕಾಷನರಿ ತೊಗೋಬೇಕು, ಏನೋ ಆಕ್ಸಿಡೆಂಟ್ ಆಗೋನು ಬರ್ತಾನೆ, ಎಲ್ಲನೂ ಅಲ್ಲಿ ಹೋಗೋದನ್ನು ಮುಳುಗಡೆ ಹೋಗೋದನ್ನು ಅವ್ನು ಸತ್ತೇ ಹೋಗಿರ್ತಾನೆ. ಫಸ್ಟ್ ಏಡ್ ಟ್ರೀಟ್ಮೆಂಟಲ್ಲಿ ತೊಗೊಂಡ್ರೆ ಏನೋ ಬ್ಲಡ್ ಅವನಿಗೆ ಫ್ಲೋ ಆಗ್ತಾ ಇರ್ತದೆ, ಅದನ್ನು ಸ್ಟಾಪ್ ಮಾಡೋದಾಗಿರಲಿ, ಏನೇ ಆಗಿದ್ದು ಒಂದು ಅಂದರೆ ಫಸ್ಟ್ ಸ್ಟೆಪ್ ಏನು ತೊಗೋಬೇಕಲ್ಲ ಫಸ್ಟ್ ಏಡ್, ಅದನ್ನಾದರೂ ನಾವು ಇಲ್ಲಿ ಕೊಟ್ಟು ಕಳಿಸಿದ್ರೆ ಎಷ್ಟೋ ಜೀವ ಉಳಿಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಗೆ ಸಲಕರಣೆಗಳಿಗೆ ಇಲ್ಲ ಅಂದರೂ ನೀವು ಡಾಕ್ಟರ್ ಆದವರು ಆಗಿರ್ಬೋದು, ಅದನ್ನು ನೀವು ನಮಗೆ ತಿಳಿಸಿದರೆ ನಾವು ಅವ್ರಿಗೆ ತಿಳಿಸ್ಬೋದು. ಯಾಕಂದ್ರೆ ನಿಮ್ಮ ಹತ್ರ ಹೋದಾಗ ತರಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ನಮಗೆ ಗೊತ್ತಾಗೋದ್ರಿಂದ ಇಲ್ಲಿ ನಾವು ಅಡ್ವೊಕೇಟ್ ಆಗಿರ್ಬೋದು, ಇವ್ರಿಗೆ ಮೀಡಿಯಾದವ್ರು ಬಂದಿರ್ಬೋದು, SC ಸಂಘಟನೆ ಬಂದಿರ್ಬೋದು, ಇಲ್ಲಿ ಏನು ಸವಲತ್ತು ಕಡಿಮೆ ಇದೆ ಅನ್ನೋದು ನೀವು ಹೇಳಿದರೆ ಅದೇ ಸವಲತ್ತು ನಮ್ಮ ಪೇಷಂಟಿಗೆ ಕೊಡ್ಬೋದು ನೀವು ಇಲ್ಲಿ ಬರೋರಿಗೆ. ಈಗ ಇಲ್ಲ ಅಂದಾಗ ಕೊಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ನೀವು ಏನಿದೆ ಅಂದರೆ ಏನೂ ಮನಸ್ಸಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಟ್ರೀಟ್ಮೆಂಟಿಗೆ ಏನು ತೊಂದರೆ ಇದೆ ಅದನ್ನು ಹೇಳಿಬೇಕಾದ್ರೆ ನಮ್ಮ ಕೈಲಾದನ್ನು ಸಹಾಯ ಮಾಡ್ತೀನಿ. ಅದೇ ರೀತಿ ಇಲ್ಲಿ ಬಂದಿದ್ದು ಒಳ್ಳೇದಾಯಿತು.
ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅದ್ರ ಮಾಹಿತಿಯನ್ನು ನೀವು ತಿಳಿಸ್ಕೊಂಡು ನಮ್ಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ಕಾರ್ಯಕ್ರಮ ಯಲ್ಲಪ್ಪ ಹೊಸ್ಮನಿ, ನಾಗೇಂದ್ರ ತಳ್ವಾರ್ ಹಾಗೂ ದಾದಾಪೀರ್ ದುಕಾನ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಗ್ರಾಮದ ಹಿರಿಯರು, ಮಹಿಳೆಯರು, ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಕೃಷ್ಣ ವಾಸನ್, ದಾದಾಪೀರ್ ಮರಗಡಿ, ಕಿರಣ್ ಕಲಾಲ್, ಅಬೀದ್ ನವಾಜ್, ವಿನಾಯಕ ರಾಯ್ಕರ್, ಮಲ್ಲಿಕ್ ಮುಜಾವರ್, ಹಜರತ್ ಅಲಿ ಶೇಖ್ ಸೇರಿ ಆಸ್ಪತ್ರೆ ಸಿಬ್ಬಂದಿಗಳು ಆದ ಮಂಜುಳಾ ಸಿಬಿ, ಪ್ರಮೀಳಾ ಗೌಡ, ಗೀತಾ ಆರ್ ನಾಯಕ್, ಗಣೇಶ್ ಬಾಳಂಬೀಡ್, ಗಿರೀಶ್ ಅಭಿನಂದನ್ ಹಾಗೂ ಅಶೋಕ್ ಉಪಸ್ಥಿತರಿದ್ದರು. ಯಲ್ಲಪ್ಪ ಹೊಸ್ಮನಿ, ಟಿವಿ 24 ಕನ್ನಡ, ಉತ್ತರ ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.